ಅಜ್ಜಿ ಎಲ್ಲೂ ಕಾಣಿಸ್ತಿಲ್ವಲ್ಲ, ಎಲ್ಲೋದ್ರು? ಅಮ್ಮ ತಾಯಿ, ನಿನಗೂ ನಿಮ್ಮ ಅಜ್ಜಿಗೂ ಒಂದು ದೊಡ್ಡ ನಮಸ್ಕಾರ ಕಣೆ. ಆ ಮುದುಕಿ ಯಾವಾಗ ಹೋಗುತ್ತೋ ಅಂತ ನಾನಂತೂ ಕಾಯ್ತಿದ್ದೆ ನೋಡು. ನನ್ನ ಪುಣ್ಯಕ್ಕೆ ನನ್ನ ಕೂಗು ಆ ದೇವ್ರಿಗೆ ಕೇಳಿಸ್ಬಿಡ್ತೋ ಏನೋ. ಅದಕ್ಕೆ ಅವ್ರ ಊರಲ್ಲಾರಿಗೂ ಡೆಲಿವರಿ ಆಗುತ್ತಂತೆ. ಅದಕ್ಕೆ ಅಜ್ಜಿನ ಫೋನ್ ಮಾಡಿ ಕಳಿಸ್ಕೊಂಡ್ರು. ಮತ್ತೆ ಅಜ್ಜಿಗೆ ಬರ್ತಾಯಿದ್ರೆ ಅಷ್ಟೇ ಸಾಕಪ್ಪ ನನಗೆ. ಹೌದಾ, ನಂಗೊಂದು ಮಾತು ಹೇಳ್ತು ಹೊಂಟೋಯ್ತಲ್ಲ. ಡೆಲಿವರಿ ಯಾರಿಗಿರ್ಬೋದು ಹಾಗಾದರೆ? ನನ್ಗೆ ಹೇಳ್ತಾ ಹೋಗಲಿಲ್ಲ ನಮ್ಮ ಅಜ್ಜಿ. ನಿನಗೆ ಫೋನ್ ಮಾಡಿದ್ರು, ನೀನು ಫೋನ್ ತೆಗ್ದೇ ಇಲ್ವಲ್ಲ, ಅದಕ್ಕೆ ಹೇಳ್ಬಿಡು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ನೋಡು. ಮತ್ತೆ ಏನಾದರೂ ಫೋನ್ ಮಾಡಿ ಬಾ ಅಜ್ಜಿ ಅಂತಂದು ಕರೆಸ್ಕೊಂಡಿಯೋ ಅಷ್ಟೇ. ಆಮೇಲೆ ಲೇ ಪ್ಲೀಸ್ ಕಣೆ, ನಿನ್ನ ಕೈ ಮುಗಿತೀನಿ ಕಣೆ. ನಿನ್ನ ಕೈಯಲ್ಲಿ ನೋಡ್ಕೊಳಕ್ಕೆ ಆಗದಿದ್ರು ಪರವಾಗಿಲ್ಲ, ದಯವಿಟ್ಟು ಆ ಅಜ್ಜಿನ ಮಾತ್ರ ಕಸ್ಬೇಡ ಕಣೆ. ಅಯ್ಯೋ ಯಾಕಕ್ಕ, ಅಜ್ಜಿ ಕಂಡ್ರೆ ಅಷ್ಟೊಂದು ಭಯನ ನಿಮಗೆ? ಏನು ಮಾಡುತ್ತವ್ರು ಪಾಪ ಅಜ್ಜಿ? ಪಾಪ ಅಜ್ಜಿನ? ಪಾಪಿ ಅಜ್ಜಿ ಕಣೆ ಅವರು. ನನಗೆಷ್ಟು ಕಾಟ ಕೊಡ್ತಾರೋ ಗೊತ್ತಾ? ಲೇ ಮಂಗಳ, ನನಗೆ ಆ ಅಜ್ಜಿ ಬದಾಗಿಂದ ಒಂದೇ ಒಂದು ಹೊತ್ತು ಕೂಡ ನನಗೆ ರುಚಿಯಾಗಿ ಅಡುಗೆ ಮಾಡೋಕ್ಕಿಲ್ಲ ಕಣೆ. ಬಸ್ರಿ ಹೆಂಗ್ಸು ನೋಡ್ಕೊಳಕ್ಕೆ ಇಂಥವ್ರು ಯಾರನ್ನ ಕಳ್ಸ್ಕೊತಾರೇನೆ. ನನ್ನ ಮೇಲೆ ನಿಂಗೆ ಎಷ್ಟು ದ್ವೇಷ ಇತ್ತಲ್ಲ, ಅದಕ್ಕೆ ತಾನೇ ಅವ್ರನ್ನ ಕಳ್ಸ್ಕೊಂಡಿದ್ದೀನು. ಅಯ್ಯೋ ಅಕ್ಕ, ಹಾಗೆಲ್ಲ ಏನೂ ಇಲ್ಲ ಅಕ್ಕ. ಅದು ಅವ್ರಿಗೆ ತುಂಬ ಅನುಭವ ಇದೆ, ಅವ್ರಿಗೆ ಗೊತ್ತು ಯಾರನ್ನ ಹೇಗೆ ನೋಡ್ಕೋಬೇಕು ಅಂತ. ಆ ಕಾರಣ ಕಸ್ಕೊಂಡೆ ಹೊರ್ತು ನಿಮ್ಮ ಮೇಲೇನೂ ಬೇಜಾರಿಲ್ಲ ನನಗೆ. ಸರಿ ಹೋಗಲಿ ಬಿಡಕ್ಕ, ನಿಂಗೆ ಇಷ್ಟ ಇಲ್ಲ ಅಂದರೆ ನಾನು ಅಜ್ಜಿನ ಬೇಡ ಅಂತ ಹೇಳ್ಬಿಡ್ತೀನಿ. ಅದು ಸರಿ, ನಾವು ಡಾಕ್ಟ್ರ್ ಹತ್ರ ಹೋಗ್ಬೇಕಾಗಿತ್ತು, ನೆನಪಿದೆ ನಿಮಗೆ? ನಿಮ್ಗೆ ಇವತ್ತು 9 ತಿಂಗಳಿಗೆ ಬಿದ್ದಿರ್ಬೇಕಲ್ಲ ಇವತ್ತಿಗೆ? ಹ್ಞೂ ಕಣೆ, 9 ತಿಂಗಳಿಗೆ ಬಿದ್ದಿದೆ. ಅಲ್ಲ ಡಾಕ್ಟ್ರು ನೀನು ಒಳಗಡೆ ಕರೆದು ಏನು ಹೇಳ್ತಾಯಿದ್ರು? ಅದೇ ಅಕ್ಕ, ಒಂದು ವೇಳೆ ನೋವು ಬರದೇ ಹೋದರೆ ನಾವು ಅಡ್ಮಿಟ್ ಮಾಡ್ಕೊತೀವಿ ಅಂತ ಹೇಳಿದ್ದಾರೆ. ಒಂದು ಕೆಲಸ ಮಾಡಿ, ನಿಮಗೆ ಸ್ವಲ್ಪ ಚೂರು ನೋವು ಬಂದರೂ ನನಗೆ ಹೇಳ್ಕೊಳ್ಳಿ, ನಾನು ಬೇಕಾದ್ರೆ ರಜೆ ಆಗ್ತೀನಿ 1-2 ದಿವಸ. ನಿಮ್ಮ ಡೆಲಿವರಿಲಾಗಲಿ ಆಮೇಲೆ ಬೇಕಾದರೆ ಹೋಗ್ತೀನಿ. ಅದಕ್ಕೆ ಅಕ್ಕ, ನಿಮಗೆ ಸಣ್ಣ ನೋವು ಬಂದರೂ ನನ್ನ ಕರಿಬೇಕು ಆಯಿತಾ? ಒಂದು ಕೆಲಸ ಮಾಡಿ, ನಿಮ್ಮ ರೂಮಲ್ಲಿ ಇವತ್ತು ನಾನೇ ಮಾಡ್ಕೋತೀನಿ, ಸರಿನಾ? ಸರಿ ಕಣೆ, ಹಾಗೆ ಮಾಡು. ಮಂಗಳ, ತುಂಬ ನೋವು ಬರುತ್ತೇನೆ. ಎಲ್ಲರೂ ಹೇಳ್ತಾ ಇರ್ತಾರಲ್ಲ, ಹೆರಿಗೆ ನೋವು ತುಂಬ ಕಷ್ಟ ಆಗುತ್ತೆ ಅಂತ. ನಂಗೆ ಅದನ್ನ ಕೇಳ್ತಿದ್ರೆ ಯಾಕೋ ತುಂಬ ಭಯ ಆಗ್ತಿದೆ ಕಣೆ. ನೀನು ಹೇಳು. ಅಕ್ಕ, ನೀನು ಹೆದರ್ಕೊಂಬೇಡ ಅಕ್ಕ. ಹೆರಿಗೆ ನೋವು ತಾಯಿ ಆಗೋದಲ್ಲಿ ಕಷ್ಟನೇ ಇರ್ಬೋದು, ಆದರೆ ಅದೇ ಕ್ಷಣ ನಿನ್ನ ಜೀವನದಲ್ಲಿ ತುಂಬ ದೊಡ್ಡ ಸಂತೋಷ ಕೊಡುತ್ತಕ್ಕ. 9 ತಿಂಗಳು ನಿನ್ನೊಳಗೆ ಹೊತ್ತಿರ್ತೀಯಲ್ಲ, ಆ ಪುಟ್ಟ ಕಂದನ, ಆ ಮೊದಲೇ ಆಳು ಸೌಂಡ್ ಕೇಳ್ತಿಯಲ್ಲ, ಆ ನೋವಿಗಿಂತಲೂ ನನಗೆ ತುಂಬಾ ಖುಷಿ ಹೆಚ್ಚಿರುತ್ತಕ್ಕ. ತಾಯ್ತನ ಅನ್ನೋದು ಕೇವಲ ಒಂದು ಮಗುವಿನ ಜನ್ಮ ಕೊಡೋದಲ್ಲ ಅಕ್ಕ, ತನ್ನ ಪ್ರೀತಿಗೆ, ತ್ಯಾಗಕ್ಕೆ ಮತ್ತು ಹೊಸ ಜೀವನಕ್ಕೆ ಜನ್ಮ ಕೊಡೋದಕ್ಕ. ಅದಕ್ಕೆ ಧೈರ್ಯವಾಗಿರು. ಇನ್ನೇನು 1-2-3 ದಿವಸದಲ್ಲಿ ಅತ್ಯಂತ ಅಮೂಲ್ಯದ ಕ್ಷಣ ನಿನ್ನ ಕೈ ಉಡುಗೊರೆಯಾಗಿ ಬರುತ್ತೆ. ಅದು ಸರಿ ಕಣೆ, ಆ ನೋವು ನನ್ನ ಕೈಲಿ ತಡ್ಕೊಳಕ್ಕಾಗುತ್ತಾ? ನೀನೇ ಯಾವಾಗಲೂ ಹೇಳ್ತಿದ್ದಲ್ಲ ನಿಮಗೆ ವಯಸ್ಸಾಗಿದೆ ಅಕ್ಕ ಅಂತ, ಹೀಗೆ ಹೇಳು. ಅಕ್ಕ, ನಿಮ್ಮ ನೋವು ಎಷ್ಟೇ ದೊಡ್ಡದಿದ್ರೂ ಅದು ಪ್ರತಿಫಲ ಅದಕ್ಕಿಂತ 1000 ಪಟ್ಟು ದೊಡ್ಡದಿರುತ್ತಕ್ಕ. ದೇವರು ಒಂದು ಹೆಣ್ಣಿಗೆ ತಾಯಿಯ ಶಕ್ತಿ ಕೊಟ್ಟಿದ್ದಾನೆ. ಅದಕ್ಕೆ ಈ ಲೋಕದಲ್ಲಿ ತಾಯಿ ಅನ್ನೋ ಸ್ಥಾನಕ್ಕೆ ಯಾರೂ ಸರಿಸಮ್ನಾನಿಲ್ಲ. ನಿಮ್ಮ ಮಗು ಮೊದಲನೇ ಸಾರಿ ನಿಮ್ಮ ಕೈಗೆ ಬರುತ್ತಲ್ಲಕ್ಕ, ಆವತ್ತು ನೀವೆಷ್ಟೇ ಕಷ್ಟ ಅನುಭವಿಸಿದ್ರಲ್ಲ, ಒಂದು ಸಿಹಿ ನೆನಪಾಗಿ ನಿಮ್ಮ ಜೀವನದಲ್ಲಿ ಉಳ್ಕೊಂಡ್ಬಿಡುತ್ತೆ. ಸ್ವಲ್ಪ ಧೈರ್ಯ ತಗೊಳ್ಳಿ, ಇನ್ನೇನು ಸ್ವಲ್ಪ ದಿನ ಆಮೇಲೆ ನಿಮಗೆ ಅರ್ಥ ಆಗುತ್ತೆ. ನಿನ್ನ ಮಾತು ಕೇಳ್ತಾ ಇದ್ದರೆ ಮಂಗಳ, ನಂಗೆ ಮನಸ್ಸಿಗೆ ಎಷ್ಟು ಧೈರ್ಯ ಬಂದಂಗೆ ಆಗುತ್ತೆ ಕಣೆ. ಸರಿ ಅಕ್ಕ, ಹೀಗೆ ಮಾತಾಡ್ತಾ ನಾನು ಹೇಳೋ ವಿಷಯನ ಮರ್ತೋಗ್ಬಿಟ್ಟೆ. ಇಲ್ಲಿ ನೋಡಿ, ಸೀರೆಗಳಿದ್ದಾವಲ್ಲ, ಇದನ್ನು ನಮ್ಮ ಮಾನಸ ಕೊಟ್ಟಳು. ಮಾನಸ ಅಂದರೆ ಅವ್ರ ಅಮ್ಮ ಕೊಟ್ಟರು. ಏನು, ಮಾನಸ ಅವ್ರ ಅಮ್ಮ ಕೊಟ್ರಾ? ಏನಕ್ಕಂತೆ? ಅದು ಅವ್ರ ಮೈನಲ್ಲೇನೋ ಪೂಜೆ ಮಾಡಿಸಿದ್ದಾರೆ ಅಕ್ಕ, ಅದಕ್ಕೆ ನನ್ನ ಮತ್ತು ನಿಮ್ಮನ್ನೆಲ್ಲ ಕರೆದ್ಬಿಟ್ಟು ಸೀರೆ ಕೊಟ್ಟಿದ್ದಾರೆ. ಇದರಲ್ಲಿ ನಿಮ್ಗೆ ಯಾವ ಸೀರೆ ಬೇಕು ತಗೊಂಡು ಒಂದು ನಾನು ತಗೋತೀನಿ. ಏನು, ಮನೆಗೆ ಬಂದು ಕರೆಯೋದು ಬಿಟ್ಬಿಟ್ಟು ನಿನ್ನ ಕೈ ಕಳಿಸಿದಾರಾ? ಅಲ್ಲ ಕಣೆ, ನಿನ್ನ ಬುದ್ಧಿ ಇದೆಯಾ ಇಲ್ವಾ? ಅವ್ರು ಸೀರೆ ಕೊಟ್ರು ಅಂತ ತೊಗೊಬಂದ್ಬಿಡೋದಾ? ನೀನು ಹೇಳ್ಬೇಕಿತ್ತು ಬೇಡ ಅಂತ.
ಅಕ್ಕ ನಾನು ಮೊದಲು ಹಾಗೆ ಹೇಳ್ದೆ ಬೇಡ ಅಂತ, ಅವರೇ ಬಲವಂತ ಮಾಡಿ ಕೊಟ್ಟರು. ಮತ್ತೆ ಬೇಡ ಅಂತ ಹೇಳೋಕ್ಕೆ ಮನಸ್ಸು ಬಂದಿಲ್ಲ ಅಕ್ಕ. ಏ ನೀನು ಒಂದು ಬುದ್ಧಿ ಇಲ್ಲ ಕಣೆ ನಿನಗೆ. ಅಲ್ಲ ಕಣೆ, ಆ ಅಮ್ಮಂಗೆ ಮೊದಲೇ ಜಂಬದ ಕೋಳಿ ಅಂತ ಅವಳ ಹತ್ರ ಹೋಗ್ಬಿಟ್ಟು ಸೀರೆ ತಗೊಬಂದಾಳೆ. ನಾನು ನಿಂಗೇನು ಹೇಳೋದು, ಸೀರೆಗಳು ನೋಡ್ತಾ ಇದ್ರೆ ಒಳ್ಳೆ ಒಳ್ಳೆ ಕಲರ್ ಚೆನ್ನಾಗಿದ್ದಾವೆ. ಆದ್ರೂ ಬೇಡ ಬಿಡು ಅಕ್ಕ, ಅವರು ತುಂಬ ಪ್ರೀತಿಯಿಂದ ಕೊಟ್ಟಿದ್ದಾರೆ ಅಕ್ಕ. ನೀನು ಯಾಕೆ ಬೇಡ ಅಂತ್ಯ? ತಗೋ, ಇದನ್ನು ತಗೊಂಡು ಉಟ್ಕೊಳ್ಳೋಕೆ ಇಷ್ಟ ಅಂದರೆ ಪರವಾಗಿಲ್ಲ. ನೀನು ಬೇಸರ ಉಟ್ಕೊಂಡೆ ಬಾ ಅಕ್ಕ. ನಾವು ಪೂಜೆಗೆ ಹೋಗ್ತೀವಲ್ಲ, ಪೂಜೆಗೆ ಹೋಗೋಣ. ಹೋಗದೆ ಹೋದರೆ ಚೆನ್ನಾಗಿರೋದಿಲ್ಲ. ಅವರು ನಮ್ಮ ಅಣ್ಣ ಇದ್ದಾನಲ್ಲ, ಅವರು ನಮ್ಮ ಯಜಮಾನ್ರಿಗೆ ಹೇಳಿದಾರಂತೆ. ಹಾಗಾಗಿ ಈ ಜಂಬದ ಕೋಳಿಗೆ ಮಾತುಗಲ್ಲ ಅಂದ್ರೂ ಆ ಎಪ್ಪಳ ಮಾತಕ್ಕೆ ಮೇರಿ ಕೊಟ್ಟಾದರೂ ಹೋಗಬೇಕು. ಹೋಗೋಣಂತೆ ಬಿಡು. ಅಲ್ಲ ಕಣೆ, ನಾನಿಬ್ಬರಿಗೆ ಅಂತೀಯಾ? ಇಷ್ಟೊಂದು ಸೀರೆ ಇದ್ದಾವೆ ಇಲ್ಲಿ. ಏನು ಒಬ್ಬೊಬ್ರಿಗೆ 2 ಸೀರೆ ಕೊಡ್ತಾರಂತ? ಇಲ್ಲ ಅಕ್ಕ, ಅಜ್ಜಿಗೂ ಸೇರಿ ಕೊಟ್ಟಿದ್ದಾರೆ. ಆದರೆ ಈಗ ಅಜ್ಜಿ ಇಲ್ವಲ್ಲ, ನಾವಿಬ್ಬರು ತೊಗೊಂಡಿರೋಣ. ಅಜ್ಜಿ ಬಂದಮೇಲೆ ಅಜ್ಜಿ ಬರೋದಿಲ್ವಲ್ಲ, ಮತ್ತೆ ಸರಿ ನಾನೇ ಒಂದ್ಸರಿ ಹೋದಾಗ ಅಜ್ಜಿಗೆ ಕೊಟ್ಬಿಡ್ತೀನಿ, ಸರಿನಾ? ಸರಿ, ಹಾಗೆ ಮಾಡು. ಸರಿ ಇರಕ್ಕ, ನಾನು ಹೋಗಿ ನಿನಗೆ ಬಿಸಿ ಬಿಸಿಯಾಗಿ ಕಾಫಿ ಟೀ ಮಾಡ್ಕೊಬರ್ತೀನಿ. ಅಕ್ಕ, ನನ್ನ ಮಗಳು ಬಂದ್ಲಾ? ಇನ್ನೂ ಬಂದಿಲ್ಲ, ನಾನು ನೋಡಿಲ್ವಾ? ಏನಪ್ಪ? ಸರಿ ಬಿಡಕ್ಕ, ನಾನು ಹೋಗಿ ನೋಡ್ತೀನಿ. ತಾನು ಅದು ನಾನು ಸ್ವಲ್ಪ ನನ್ನ ದೊಡ್ಡ ಮಗನ ಸೊಸೆ ಮನೆಗೆ ಹೋಗಿ ಬರ್ತೀನಿ ಕಣೆ. ನೀನು ಬರ್ತೀಯಾ? ಅಲ್ಲಿಗೆ ಅತ್ತೆ, ಏನಕ್ಕೆ ಇವಾಗ? ನಾನು ಬರಲ್ಲ ಬಿಡು. ಅವ್ರು ಬಂದು 1 ವಾರ ಮೇಲೆ ಆಯ್ತಲ್ಲೇ. ಯಾಕೋ ನಂಗೆ ನನ್ನ ಮಗನ ನೋಡಬೇಕು ಅಂತ ಅನಿಸ್ತಿದೆ. ಹೋಗಿ ಬರ್ತೀನಿ ತಡಿ. ಅತ್ತೆ, ಮಗನ ನೋಡಬೇಕು ಅಂತ ಅನಿಸ್ತಿದ್ಯಾ ಅಥವಾ ಏನಾದರೂ ಯೋಚನೆ ಮಾಡಿದ್ರೆ ಬೇರೆದು? ನಿಜ ಹೇಳಿ, ನಿಮಗೆ ಇದ್ದಕ್ಕಿದ್ದಂಗೆ ಮಗನ ಮೇಲೆ ಯೋಚನೆ ಯಾಕೆ ಬರುತ್ತೆ? ಯಾಕೆ ಹಂಗಂತ್ಯ? ನನ್ನ ಮಗನ ನೋಡಬೇಕು ಅಂತ ನನಗೆ ಅನ್ಸೋದಿಲ್ವಾ? ನಿಜ ಹೇಳು ಅತ್ತೆ. ಇವಳೊಬ್ಳು ಹೇಳ್ದೆ ಆದರೆ ಬಿಡೋದೇ ಇಲ್ಲ. ಅದು ಏನಿಲ್ಲ ಕಣೆ, ಅದು ಶ್ರೀಶ ಹತ್ರ ಹೋಗ್ಬಿಟ್ಟು ಹೊಡೆಯಬೇಕಾಗಿತ್ತು, ತಗೋಬೇಡ ಅಂತ. ಏನತ್ತೆ? ಹೊಡೆಯಬೇಕಾಗಿತ್ತಾ? ಯಾಕೆ ಅಂದರೆ ನಮ್ಮ ಒಡವೆ ಎಲ್ಲ ಎಲ್ಲಿದೆ? ಮಾಡಲಿಲ್ವಲ್ಲ, ಸ್ಟೇಷನಲ್ಲಿ ತಾನೇ ಇದೆ. ಇನ್ನು ಪೂಜೆ ಕುತ್ಕೋಬೇಕಾದ್ರೆ ನಾವು ಒಡವೆಲೆ ಕುತ್ಕೊಳ್ಳೋಕ್ಕಾಗುತ್ತಾ ಹೇಳು? ಅಯ್ಯೋ ಹೌದಲ್ವಾ ಅತ್ತೆ, ನೋಡಿ ಎಂಥ ಕೆಲಸ ಆಯಿತು. ನನಗಂತೂ ಚಿಂತೆ ಇಲ್ಲಪ್ಪ, ನನಗೆಲ್ಲ ಒಂದು ಸೆಟ್ಟು ಅಮ್ಮಮ್ಮಲ್ಲಿ ಇಟ್ಟಿದ್ದೀನಿ. ಒಡವೆ ಇಲ್ಲ ಅನ್ನೋ ಸಮಸ್ಯೆ ನಿಮಗೆ ಮಾತ್ರನೇ, ನನಗಂತೂ ಇದೆಯಪ್ಪ. ಗೊತ್ತು ನನಗೆ, ನಿನ್ನ ಹತ್ರ ಎಲ್ಲ ಒಡವೆ ಇದೆ, ನನಗಿಲ್ವಲ್ಲ. ಅದಕ್ಕೆ ಅವಳ ಹತ್ರ ಹೋಗ್ಬಿಟ್ಟು ತಗೋಬರ್ತೀನಿ, ಸರಿನಾ? ಸರಿ ಅತ್ತೆ, ಹೋಗಿ ಬನ್ನಿ. ಮತ್ತು ನಿಮ್ಮ ಮಾವೆಯಿಂದ ಕೇಳಿದ್ರೆ, ನನ್ನ ಮಗನ ಕೇಳಿದ್ರು ಅಷ್ಟೇ, ಸುಮ್ಮನೆ ಹೋಗೋರೆ ಅಂತೇಳು. ಈ ಒಡವೆ ಬಗ್ಗೆ ಅಂತೆಲ್ಲ ಏನು ಹೇಳಕ್ಕೆ ಹೋಗ್ಬೇಡ, ಅರ್ಥ ಆಯ್ತಾ? ಸರಿ, ಬೇಗ ಬಂದುಬಿಡಿ. ಸಂಜೆ ಬಂದು ನೀವೇ ಅಡುಗೆ ಮಾಡಬೇಕು, ನನ್ನ ಕೈ ಅಡುಗೆ ಮಾಡೋಕ್ಕೆಲ್ಲ ಆಗೋದಿಲ್ಲ. ಅಲ್ಲ ಕಣೆ, ಇರೋ 3 ಮತ್ತೊಂದು ಜನಕ್ಕೆ ಅಡುಗೆ ಮಾಡೋಕ್ಕಾಗಲ್ಲ ಅಂತಂತೀರ ಯಾವಾಗ್ಲೂ. ನೀನು ಹೆಂಗೆ ಅಂತ ನೋಡ್ತಾನೋ, ನೀನು ಹಿಂಗೆ ಇದ್ರೆ ಆಗಲ್ಲ, ಕಲ್ತ್ಕೋಬೇಕು ಕಣೆ. ಅತ್ತೆ, ಕೆಲಸ ಮಾಡ್ತದ ನನ್ನ ಮನೆಗೆ ಹೊರಟೋಗ್ಬಿಡ್ಲ? ಎಲ್ಲ ಕುಳ್ಳಿ ನನಗೆ ಎದುರಿಸ್ತೆ ಯಾವಾಗ್ಲೂ. ಕೆಲಸ ಮಾಡಲ್ಲ ಅಂತ್ಯಾ? ಏನು ಮಾಡ್ತೀಯ ಮಾಡು, ನಿನಗಿದೆ ಮಾಡು. ನಮ್ಮ ಅತ್ತೆಗೆ ಒಳ್ಳೆ ಐಡಿಯಾ, ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ. ಕೆಲಸ ಮಾಡಬೇಕಂತೆ, ಕೆಲಸ. ನಾವು ನಮ್ಮ ಅತ್ತೆ ಮಕ್ಕಳೇನು ಪದೇ ಮಾಡ್ಕೊತೀವಿ ಹೇಳು? ನಮ್ಮ ಅತ್ತೆ ಅಲ್ವಾ, ಸ್ವಲ್ಪ ಹಂಗೆ ಹಿಂಗೆ ಆದ್ರೂ ಅಡ್ಜಸ್ಟ್ ಮಾಡ್ಕೊತಾರೆ ಅಂತ. ಅದನ್ನು ಬಿಟ್ಟು ನಮ್ಮ ಅತ್ತೆ ನನ್ನ ಕೈಯ ಕೆಲಸ ಮಾಡ್ಸಕ್ಕಂದ್ರೆ ನಾನು ಸುಮ್ಮನಿದ್ಬಿಡ್ತೀನ? ರೀನಾ ಆಂಟಿ, మీకేమన్నా తాగి ఎక్కి తినేకి తీసుకొని వస్తానా? ನನಗೇನು ಬೇಡ. ಶಿರೀಷ, ನೀನು ಬಂದು ಎಷ್ಟು ದಿನ ಆಯ್ತಲ್ಲ ಇಲ್ಲಿ ಊರಿಗೆ? ನೀನು ಯಾಕೆ ಇನ್ನೂ ಕನ್ನಡ ಕಲಿಯೋಕ್ಕೆ ನೀನು ಯೋಚನೆ ಮಾಡಿಲ್ಲವಾ? ಅರೆ ರೀನಾ ಆಂಟಿಗಾರು, ನೀವು ಚೆನ್ನಾಗಿ ಕನ್ನಡ ಮಾತಾಡ್ತೀರಾ? ಹಾಂ, ನಾನು ಅಂದ್ಕೊಂಡೆ ಅಂದರೆ ನನಗೂ ಚೆನ್ನಾಗಿ ಮಾತಾಡೋಕ್ಕೆ ಬರುತ್ತದೆ. ಆ ಥರ ನೀವು ಹೇಳ್ತಿದ್ರಲ್ಲ, ನೀವು ತೆಲುಗು ಕಂಫರ್ಟಬಲ್ ಅಂತ ನಾನು ತೆಲುಗು ಮಾತಾಡ್ತಿದ್ದೀನಿ. ಹಾಗಾದರೆ ನಿಮಗೆ ಕನ್ನಡ ಬರ್ತದೆಯಾ? ನಾನು ಹಾಗೆ ಮಾತಾಡ್ತೇನೆ ಕನ್ನಡ. ಹಾಗೆ ಆಗಲಿ, ನಮ್ಮ ಇಬ್ಬರಿಗೆ ಕನ್ನಡ ಚೆನ್ನಾಗಿ ಮಾತಾಡೋಕ್ಕೂ ಬರುತ್ತದೆ ಅಲ್ಲವಾ? ಇಬ್ಬರು ಕನ್ನಡವೇ ಮಾತನಾಡೋಣ. ಮಾತಾಡ್ತಾ ಅಭ್ಯಾಸ ಹಾಗೆ ಬಿಡುತ್ತದೆ. ಸರಿ, ನೀನು ಹೇಳಿದೆಯಲ್ಲ ನಿಮ್ಮ ಮಾವನಿಗೆ ಮೈಯಲ್ಲಿ ಹುಷಾರಿಲ್ಲ ಅಂತ ಅವರಿಗೆ ಹೇಗಿದ್ದಾರೆ? ಹಾಂ, ಇವಾಗ ಸ್ವಲ್ಪ ಪರವಾಗಿಲ್ಲ, ಹುಷಾರಾಗ್ತಾ ಇದ್ದಾರೆ. ಹಾಂ, ಮತ್ತು ನಾವು ಹೋಗಿ 1 ವಾರ ಆಯಿತು. ನಮ್ಮ ಯಜಮಾನ್ರಿಗೆ ಹೇಳಿದ್ದೀನಿ, ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಹೇಳಿದ್ದಾರೆ. ಸಿರಿ, ಅಮ್ಮ ಸಿರಿ. ಹೋ, ಅತ್ತಗಾರು
ಬನ್ನಿ ಬನ್ನಿ ಅತ್ತೆ, ಒಳಗಡೆ ಬನ್ನಿ. ಅತ್ತೆ, ಇದ್ದರೇತು ನೀವು ಸಡನ್ ಆಗಿ ಹೀಗೆ ಬಂದ್ಬಿಟ್ಟಿದ್ದೀರಲ್ಲ, ಯಾಕೆ ಸಿರಿ? ನಾನು ನಿಮ್ಮ ಮನೆಗೆ ಬರಬಾರ್ದಾ? ಅಯ್ಯೋ, ನಾನು ಹಾಗೆ ಹೇಳಿಲ್ಲ ಅತ್ತೆ, ಕುತ್ಕೊಳ್ಳಿ ಬನ್ನಿ. ಅತ್ತೆ, ಇವರು ಪಕ್ಕದ ಮನೆಯವರು, ನಮ್ಮ ಮನೇಲಿ ಯಾವಾಗ ಇರ್ತಾರೆ, ಒಂಥರ ನಮ್ಮ ಮನೆಯವರೇ ಆಗ್ಬಿಟ್ಟಿದ್ದಾರೆ. ಇವ್ರ ಹೆಸರು ರೂಬಿ ಅಂತ. ರೂಬಿನಾ? ಹಾಂ ಹಾಂ, ನಮಸ್ಕಾರ. ಹಾಂ, ನಮಸ್ತೆ ನಮಸ್ತೆ. ನೀವು ಸರಿಯಾಗಿ ಅತ್ತೆ ಆಗಬೇಕಾ? ಹೌದು, ಅವಳು ನನ್ನ ದೊಡ್ಡ ಸೊಸೆ. ನಂಗೆ ಇನ್ನೊಬ್ಬ ಮಗ ಇದ್ದಾನೆ, ಸೊಸೆನೂ ಇದ್ದಾಳೆ. ಅವರಿಬ್ಬರು ನನ್ನ ಜೊತೆಗೆ ಇದ್ದಾರೆ. ಮೊದಲು ನಾವೆಲ್ಲ ಒಟ್ಟಿಗೆ ಇದ್ರಿ, ಆದರೆ ಇವರೇ ಇಲ್ಲಿ ಅಂಗಡಿ ಮಾಡಿಕೊಂಡು ನಮ್ಮನ್ನ ಬಿಟ್ಟು ಇಷ್ಟು ದೂರ ಇದ್ದಾರೆ ನೋಡಿ. ತೊಂದರೆ ಇಲ್ಲ, ಅವರು ಚೆನ್ನಾಗಿದ್ದಾರಲ್ಲ, ನೀವು ಹೊರ ನೋಡಿ ಖುಷಿ ಪಡಿ ಅಲ್ಲವಾ? ಹಾಂ ಹಾಂ, ಆಯಿತು. ಸರಿ, ಹೇಳಿ ಅತ್ತೆ, ಮಾವ ಹೇಗಿದ್ದಾರೆ? ಇವರು ಪರವಾಗಿಲ್ವಾ? ಅಯ್ಯೋ, ನಿಮ್ಮ ಮಾವ ಹಾಗೇ ಇದ್ದಾರೆ, ಏನೂ ಹುಷಾರಾಗಿಲ್ಲ ಅವ್ರಿಗೆ. ಆದರೆ ನನಗೆ ಇವಾಗ ಒಂದು ಸಮಸ್ಯೆ ಆಗಿರೋದು. ಅದೇನೆಂದರೆ, ಸರಿ ಹಾಗಿದ್ರೆ ಸರಿ, ನಾನು ನಂತರ ಬರುತ್ತೇನೆ, ನಾನೀಗ ಹೋಗುತ್ತೇನೆ. ಹಾಂ ಸರಿ ಆಂಟಿ. ಸಿರಿ, ಅಕ್ಕಪಕ್ಕದ ಹತ್ರ ಎಷ್ಟಿರಬೇಕೋ ಅಷ್ಟೇ ಇಟ್ಕೋಬೇಕು. ಅದನ್ನು ಬಿಟ್ಟು ಮನೇಲಿ ತಂದು ಕೂಸ್ಕೊಂಡ್ರೆ ಚೆನ್ನಾಗಿರೋದಿಲ್ಲ, ಆಯಿತಾ? ಈ ಕಾಲದಲ್ಲಿ ಯಾರೂ ನಂಬೋಕ್ಕಾಗಲ್ಲ. ಅಯ್ಯೋ ಅತ್ತೆ, ಆ ಆಂಟಿ ತುಂಬ ಒಳ್ಳೆಯವರು, ಸುಮಾರು ವರ್ಷದಿಂದ ಪರಿಚಯ ಇದ್ದಾರಲ್ಲ, ಹಾಗಾಗಿ ನಾವಿಲ್ಲಿಗೆ ಬಂದಾಗ ಅವರೊಬ್ಬರೇ ನಮಗೆ ಪರಿಚಯ ಆಗಿದ್ದು, ಅದಕ್ಕೆ ಚೆನ್ನಾಗಿ ಮಾತನಾಡ್ತಾರೆ. ನನ್ನ ಕಾರಣ ಕಾಲಕ್ಕೆ ಒಂದು ರೀತಿ ಅವರೇ ಕಾರಣ, ಗೊತ್ತಾ ನಿಮಗೆ? ಏನು ಸುಳ್ಗಾಡೋ, ಎಲ್ಲನೋ ಹೋಗಲಿ ಬಿಡೋ. ಸರಿ ಸಿರಿ, ಒಂದು ನಿಮಿಷ ಬಾಯಿಲಿ. ಏನತ್ತೆ, ಏನು ವಿಷಯ ಹೇಳಿ? ಅದೇನಿಲ್ಲ ಕಣೆ, ಅನೂರ ಅಮ್ಮ ಮನೆಯಲ್ಲಿ ಒಂದು ಪೂಜೆ ಇಟ್ಕೊಂಡಿದ್ದಾರೆ. ಆ ಪೂಜೆಗೆ ನೀನು ಬರ್ತೀಯ ಅಲ್ವಾ? ಹಾಂ ಹಾಂ, ನನಗೂ ಹೇಳಿದ್ದಾರೆ ಆಂಟಿ, ನಾವು ಬರ್ತೀವಿ. ಸರಿ, ಬರೋರಂತೆ. ಅದು ನಿನ್ನ ಹತ್ರ ಒಡವೆ ಇದೆಯಲ್ಲ, ಅದರಲ್ಲಿ ಒಂದೆರಡು ಕತ್ಗೆ ಕಿವಿಗೆ ನನಗೂ ಕೊಡೆ. ಅಲ್ಲ ಅದಕ್ಕೆ ನನ್ನ ಹತ್ರ ಇರೋ ಒಡವೆನಾ? ನಿಮ್ಮ ಒಡವೆ ಏನಾಯಿತು? ನಿಮ್ಮ ಹತ್ರನೂ ಜಾಸ್ತಿನೇ ಇದೆಯಲ್ಲ. ಒಡವೆ ಇದೆ, ಆದರೆ ಅದು ಪಾಲಿಶ್ ಹಾಕ್ಸ್ಬೇಕು. ಇವಾಗ ಕೊಟ್ಟರೆ ಅವನು ಪೂಜೆ ಒಳಗಡೆ ಕೊಡೋದಿಲ್ಲ ಅಂದ್ಬಿಟ್ಟ, ಅದಕ್ಕೆ ಈ ಥರ ಒಡವೆದೆಲ್ಲ ತೊಗೊಂಡೋಗಿ ಹಾಕ್ಕೊಂಡು ಮತ್ತೆ ಕೊಟ್ಬಿಡ್ತೀನಿ, ಆಯಿತಾ? ಸರಿ ಅತ್ತೆ, ಅಷ್ಟೇ ತಾನೇ, ಕೊಡ್ತೀನಿ ಬಿಡಿ. ಸರಿ, ಇದನ್ನು ನಿನ್ನ ಗಂಡನ ಹತ್ರ ಹೇಳೋಕೆ ಹೋಗಬೇಡ, ಅವ್ನು ಮತ್ತೆ ಅಂತ ಅಂತಾನೆ, ಆಯಿತಾ? ಅತ್ತೆ, ಅವ್ರು ಹಂಗೆಲ್ಲ ಏನೂ ಹೇಳೋದಿಲ್ಲ. ಸರಿ ಬಿಡಿ, ಹೇಳ್ಬೇಡ ಅಂತ ಹೇಳೋದಿಲ್ಲ. ಇದನ್ನು ಕೇಳೋಕ್ಕೆ ನೀವು ಅಲ್ಲಿಂದ ಬಂದ ಒಂದು ಫೋನ್ ಮಾಡೋಣ ಅಂತ ತಗೊಬಂದು ಕೊಡ್ತಿದ್ನಲ್ಲ ಅತ್ತೆ. ಪರವಾಗಿಲ್ಲ ಬಿಡು, ನನಗೂ ಯಾಕೋ ನಿಮ್ಗೆ ನೋಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಬಂದೆ. ಅದು ಸರಿ, ಅಂಗಡಿಯೆಲ್ಲ ಹೇಗೆ ನಡೀತಿದೆ ಇವಾಗ? ಚೆನ್ನಾಗಿ ನಡೀತಾ ಇದೆಯಾ? ಪರವಾಗಿಲ್ಲ ಅತ್ತೆ. ಅಂದಂಗೆ ಇವರೇನು ನಿಮ್ಮ ಹತ್ರ ಕೇಳಬೇಕು ಅಂತಿದ್ರಪ್ಪ. ಅದೇನು ಅಂದರೆ, ಅಂಗಡಿನ ಸ್ವಲ್ಪ ದೊಡ್ಡ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಇನ್ನು ಸ್ವಲ್ಪ ಡಿಸೈನ್ ಮಾಡಬೇಕು ಅಂತ. ಅದಕ್ಕೆ ಹಣ ಕಡಿಮೆ ಇದೆಯಂತೆ, ನಿಮ್ಮನ್ನು ಕೇಳಬೇಕು ಅಂತ ಮಾತಾಡ್ತಾ ಇದ್ರಪ್ಪ ಇವರು. ಹಾಂ ಹಾಂ, ಹಣ ತಾನೇ, ಕೊಡೋಣ ಬಿಡು. ಅವನಿಗೆ ಕೊಡದೆ ಇನ್ಯಾರಿಗೆ ಕೊಡೋಕ್ಕಾಗುತ್ತೆ ಹೇಳು? ನಾನು ಮಾಂಜಿಗೆ ಹೇಳಿ ನೋಡ್ತೀನಿ, ಅವರಿಬ್ಬರು ಮಾತಾಡ್ಕೊತಾರೆ ಬಿಡು, ನಮ್ಗೆ ಯಾಕೆ? ಹೌದು ಅತ್ತೆ, ಹಾಗೆ ಮಾಡಿ. ನೀವು ಇದ್ರ ಬಗ್ಗೆ ಏನು ಕೇಳೋಕ್ಕೋಗಬೇಡಿ, ಸುಮ್ಮನೆ ಅಣ್ಣ ತಮ್ಮದೇ ಮಾತಾಡ್ಕೊತಾರೆ, ಸರಿನಾ? ತನು ಹೇಗಿದ್ದಾಳೆ ಅತ್ತೆ? ಅವಳನ್ನೂ ಕರ್ಕೊಂಬರ್ಬೇಕಾಗಿತ್ತು, ಅವಳು ನಮ್ಮ ಮನೆಗೆ ಬಂದೇ ಇಲ್ಲ. ನಾನೇನು ಅವಳ ಕರೆಯೋಕೆ ಹೋಗಿಲ್ಲ, ಅವಳೇ ಬರ್ತೀನಿ ತಂದಿಲ್ಲ, ಬಂದೆ ಇಲ್ಲಿಗೆ ಬರ್ತೀನಿ ಅಂತ. ಸರಿ ಅತ್ತೆ ಅಂದ್ಲು, ಅದಕ್ಕೆ ನಾನೇನು ಕೇಳಿಲ್ಲ. ಹೌದಾ, ಸರಿ ಬಿಡಿ, ಪೂಜೆ ಎಲ್ಲ ಮುಗಿಲಿ, ನಾನು ಒಂದು ವಾರ ಕರ್ಕೊಬಂದವಳನ್ನ ಇಲ್ಲೇ ಇಟ್ಕೊತೀನಿ. ಅಲ್ಲೇ ಇಟ್ಕೊಳ್ಳಮ್ಮ ತಾಯಿ, ಅವಳು ಅಲ್ಲಿದ್ರೂ ಒಂದು ಕೆಲಸನೂ ಮಾಡಲ್ಲ ಕಣೆ. ನೀನು ನಮ್ಮಲ್ಲಿದ್ದಾಗ ಎಷ್ಟು ಚೆನ್ನಾಗಿ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ, ಆದರೆ ಅವಳು ಒಂದು ಕೆಲಸ ಮಾಡಲ್ಲ ಗೊತ್ತಾ, ಎಲ್ಲ ನನ್ನ ಕೈಯಲ್ಲ ಮಾಡಿಸ್ತಾಳೆ ಕಣೆ. ಹೋಗಲಿ ಬಿಡಿಯತ್ತೆ, ಅವಳು ಚಿಕ್ಕವಳಲ್ವಾ, ಅದು ಅಲ್ಲದೆ ಅತ್ತೆ ಸದ್ರ ಬೇರೆ ಅವಳಿಗೆ, ನಮ್ಮ ಅತ್ತೆ ಎಲ್ಲ ಮಾಡಲಿ ಬಿಡು ಅಂತ ಕಲ್ತ್ಕೋತಾಳೆ. ಹೋಗ್ತಾ ಅವಳಿಗೂ ಅರ್ಥ ಮಾಡ್ಕೋತಾಳೆ. ಏನು ಮಾಡ್ಕೊತಾಳೋ ಏನೋ, ಮೊದಲಿನ ಬ್ಲಾಕ್ ಮೇಲ್ ಮಾಡ್ತಾಳೆ ಕಣೆ, ನಮ್ಮ ಮನೆಗೆ ಹೊಂಟೋಗ್ಬಿಡ್ತೀನಿ ಅಂತ. ಅವಳು ತಮಾಷೆ ಮಾಡ್ತಾಳತ್ತೆ, ಅದನ್ನು ನೀವು ನಿಜ ಅಂತ ನಂಬ್ಕೊತೀರಾ? ಹೌದಾ, ಹಂಗಂತೀಯಾ? ಸರಿ, ತೊಗೊಂಡು ಹೋಗ್ತೀನಿ. ಸರಿ.